ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಕಳೆದ ಭಾಗದಲ್ಲಿ ನಾವು ಶ್ರೀರಂಗಪಟ್ಟಣದ ಪ್ರತಿನಿಧಿಯಾಗಿದ್ದ ರಂಗರಾಯರು ಮತ್ತು ಆತನ ಪತ್ನಿ ಅಲಮೇಲಮ್ಮನ ಕಥೆಯನ್ನು ನೋಡಿದ್ದೆವು. ಆದರೆ ಆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಬದಲಾಗಿ ಅಲ್ಲಿಂದಲೇ ಶುರುವಾಯಿತು ಮೈಸೂರು ಇತಿಹಾಸದ ಅತಿ ದೊಡ್ಡ ರಹಸ್ಯ. ಈ ಹಿಂದೆ ತಿಳಿಸಿದಂತೆ ರಂಗರಾಯರ ಮರಣದ ನಂತರ ಮೈಸೂರು ಹೊಸ ಆಡಳಿತಗಾರರಾದ ರಾಜ ಒಡೆಯರ್ ಅಲಮೇಲಮ್ಮನ ಬಳಿ ಇದ್ದ ರಾಜಮನೆತನದ ಆಭರಣಗಳನ್ನು ಹಿಂಪಡೆಯಲು ಬಯಸಿದರು. ಆ ಆಭರಣಗಳು ಕೇವಲ ಅಮೂಲ್ಯ ರತ್ನಗಳಲ್ಲದೆ ಶ್ರೀ ರಂಗನಾಯಕಿ ದೇವಿಯ ಅಲಂಕಾರಕ್ಕೆ ಬಳಸುವ ಪವಿತ್ರ ವಸ್ತುಗಳೆಂದು ಪರಿಗಣಿಸಲ್ಪಟ್ಟಿದ್ದವು. ವಿಧವೆಯಾದ ಅಲಮೇಲಮ್ಮ ಆಗಲೇ ಕಾವೇರಿ ನದಿ ತೀರದ ಮಾಲಿಂಗಿ ಎಂಬ ಗ್ರಾಮದಲ್ಲಿ ವಾಸವಿದ್ದರು. ಆಭರಣಗಳನ್ನು ತನ್ನ ವೈಯಕ್ತಿಕ ಸ್ವತ್ತು ಮತ್ತು ಅವು ದೇವಿಗೆ ಸೇರಿದವು ಎಂದು ನಂಬಿದ್ದ ಅವರು ಅವುಗಳನ್ನು ನೀಡಲು ನಿರಾಕರಿಸಿದರು. ಒಡವೆಗಳನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು ರಾಜ ಒಡೆಯರ್ ತನ್ನ ಸೈನ್ಯವನ್ನು ಮಾಲಂಗಿಗೆ ಕಳುಹಿಸಿದರು. ಮುಂದೇನಾಯಿತು ತಿಳಿಯಲು ಪಾರ್ಟ್ 3 ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.